ಸ್ಪೆರಿಕಲ್ ಇಮೇಜಸ್ ಅಂದ್ರೆ ಯಾವ ಬರುತ್ತೆ ನಮಗೆ ಯಾವ ಹೇಳಿದ್ರೆ ಸ್ಪೆರಿಕಲ್ ಇಮೇಜಸ್ ಅಂದ್ರೆ ಇದು ಸ್ಪೆರಿಕಲ್ ಮಿರರ್ಸ್ ಅಂದ್ರೆ ಗೋಳೀಯ ದರ್ಪಣ ಎರಡು ಇದೆ ಯಾವ ಒಂದು ನಿಮ್ನ ಒಂದು ಕ್ರಿಯಾ ನಿಮ್ನ ದರ್ಪಣದಲ್ಲಿ ಯಾವ ರೀತಿ ಪ್ರತಿಬಿಂಬ ಉಂಟಾಗುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ನಿಮಗೆ ನಿಮ್ನ ದರ್ಪಣದಿಂದ ರಚನಾದ ಪ್ರತಿಬಿಂಬ. ಈ ಮಾಡ್ಯೂಲ್ನಲ್ಲಿ ನೀವು ನಿಮ್ನ ದರ್ಪಣದಿಂದ ರಚಿತವಾದ ಪ್ರತಿಬಿಂಬದ ಸ್ವಭಾವದ ಬಗ್ಗೆ ಕಲಿಯುತ್ತೀರಿ. ಸಮತಲ ದರ್ಪಣದಲ್ಲಿ ರಚಿತವಾದ ಪ್ರತಿಬಿಂಬವು ನೇರವಾಗಿ ನಿತ್ಯವಾಗಿ ವಸ್ತುವಿಗೆ ಗಾತ್ರವಿರುವ ಮತ್ತು ವಸ್ತುವು ದರ್ಪಣದ ಎದುರಿನಲ್ಲಿರುವಂತೆ ಅಂತರದಲ್ಲಿ ದರ್ಪಣದ ಹಿಂಬದಿಯಲ್ಲಿ ಕಾಣಿಸುತ್ತದೆ. ನಿಮ್ನ ದರ್ಪಣವು ಕೂಡ ಅದೇ ರೀತಿಯ ಪ್ರತಿಬಿಂಬವನ್ನು ಹೊಂದಿರುತ್ತದೆ. ನಾನು ಒಂದು ಚಟುವಟಿಕೆಯನ್ನು ಮಾಡಿ ನಿಮ್ನ ದರ್ಪಣದಿಂದ ರಚಿತವಾದ ಪ್ರತಿಬಿಂಬದ ಬಗ್ಗೆ ಕಲಿಯೋಣ. ಇದಕ್ಕಾಗಿ ನಮಗೆ ಒಂದು ನಿಮ್ನ ದರ್ಪಣ, ಒಂದು ದರ್ಪಣದ ಚಿಡಿ, ಒಂದು ಬಿಳಿ ಪಾತ್ರೆ, ಒಂದು ಮೇಣದ ಬತ್ತಿ, ಒಂದು ಬೆಂಕಿ ಪೆಟ್ಟಿಗೆ, ಒಂದು ಆಯ್ಕೆ ಪಟ್ಟಿ, ಸೀಮೆ ಸುಣ್ಣದ ಒಂದು ತುಂಡು ಬೇಕಾಗುತ್ತದೆ. ಈಗ ನಿಮ್ನ ದರ್ಪಣವನ್ನು ತೆಗೆದುಕೊಳ್ಳಿ. ದೂರ ವಸ್ತುವಿನ ಪ್ರತಿಬಿಂಬ ಬೇಕಾಗಿಲ್ಲ. ಅದರ ಸರಿಸುಮಾರು ಸಂಗಮ ದೂರವನ್ನು ಕಂಡುಹಿಡಿಯಿರಿ. ಇಲ್ಲಿ ಸಂಗಮ ದೂರವು 10.5 ಸೆಂಟಿಮೀಟರ್ ಆಗಿರುತ್ತದೆ. ಮೇಲಿನ ಮೇಲೆ ಒಂದು ಸರಳ ರೇಖೆಯನ್ನು ಎಳೆದುಕೊಳ್ಳಿ. ಈ ನೆರಳು ರೇಖೆಗಳನ್ನು ಮೊದಲಿನ ರೇಖೆಗೆ ಸಮಾಂತರವಾಗಿರುವಂತೆ ಎಳೆಯಿರಿ. ಏಕೆಂದರೆ ಎರಡು ಕ್ರಮಾಗತವಾದ ರೇಖೆಗಳ ನಡುವಿನ ಅಂತರವು ದರ್ಪಣದ ಸಂಗಮ ದೂರಕ್ಕೆ ಸಮವಾಗಿ ಇರಬೇಕು. ಅಂದರೆ ಅದು ಕೂಡ 10.5 ಸೆಂಟಿಮೀಟರ್. ದರ್ಪಣದ ಹಿಡಿಯಲ್ಲಿ ನಿಮ್ನ ದರ್ಪಣವನ್ನು ಭದ್ರಗೊಳಿಸಿ ಮತ್ತು ಅದರ ಧ್ರುವವು ಸರಳ ರೇಖೆಯ ಮೇಲೆ ಇರುವಂತೆ ಅದನ್ನು ರೇಖೆಯಲ್ಲಿ. ಈಗ ಈ ಮೂರು ಗೆರೆಗಳು ಅನುಕ್ರಮವಾಗಿ ಪಿ, ಎಫ್ ಮತ್ತು ಸಿ ಬಿಂದುಗಳಿಗೆ ಹೋಗುವ ಸ್ಥಳದಲ್ಲಿ ಇದೆ. ಪ್ರಕಾಶಮಾನವಾದ ವಸ್ತುವು ಅಂದರೆ ಉಳಿಯುತ್ತಿರುವ ಮೇಣದ ಬತ್ತಿಯು ಈ ಬಿಂದುವಿನಿಂದ ತುಂಬಾ ದೂರದಲ್ಲಿ ಇದೆ. ಮೇಣದ ಬತ್ತಿಯ ದೀಪದ ಪ್ರಕಾಶಮಾನವಾದ ಪ್ರತಿಬಿಂಬವು ಹೊರಗೆ ಪರದೆಯನ್ನು ದರ್ಪಣದ ಎದುರಲ್ಲಿ ಹಿಂದೆ ಮುಂದೆ ಚಲಿಸುವಂತೆ ಮಾಡಿ ಪ್ರತಿಬಿಂಬವನ್ನು ಸೂಕ್ಷ್ಮವಾಗಿ ಗಮನಿಸಿ. ಅದರ ಪ್ರಭಾವ ಕಾರಣ ವಸ್ತುವಿನ ಗಾತ್ರಕ್ಕೆ ಹೋಲಿಸಿದಾಗ ಅದರ ಸಂಬಂಧಿತ ಗಾತ್ರವನ್ನು ಕಳೆದುಕೊಳ್ಳಿ. ಇಲ್ಲಿ ಪ್ರತಿಬಿಂಬವು ತುಂಬಾ ಚಿಕ್ಕದಾಗಿದ್ದು ತಂದೆ ಕೆಳಗಾಗಿದೆ ಮತ್ತು ಎಫ್ನಲ್ಲಿ ಉಂಟಾಗಿದೆ. ಈ ಪ್ರತಿಬಿಂಬವನ್ನು ಪರದೆಯ ಮೇಲೆ ತರಲು ಸಾಧ್ಯವಿದೆ. ಆದ್ದರಿಂದ ಇದು ಸತ್ಯ ಪ್ರತಿಬಿಂಬವಾಗಿದೆ. ಈ ಚಟುವಟಿಕೆಯನ್ನು ಮೇಣದ ಬತ್ತಿಯ ದೀಪವನ್ನು ಸಿಯ ಪಕ್ಕದಲ್ಲಿರಿಸಿ ಪುನರಾವರ್ತಿಸಿ ಸರಿಯಾದ ಪ್ರತಿಬಿಂಬ ದೊರೆಯಲು ಪರದೆಯ ಸ್ಥಾನವನ್ನು ಸರಿಪಡಿಸಿಕೊಳ್ಳಿ. ಈ ಸಲವೂ ಕೂಡ ಪ್ರತಿಬಿಂಬವು ಚಿಕ್ಕದಾಗಿ ತಲೆಕೆಳಗಾಗಿ ಮತ್ತು ಸತ್ಯ ಪ್ರತಿಬಿಂಬವಾಗಿ ಇರುತ್ತದೆ. ಇದು ಎಫ್ ಮತ್ತು ಸಿಗಳ ನಡುವೆ ಉಂಟಾಗುತ್ತದೆ. ಮೇಣದ ಬತ್ತಿಯ ದೀಪವು ಸರಿಯಾಗಿ ಸಿಯಲ್ಲಿ ಇದ್ದಾಗ ಏನಾಗುತ್ತದೆ? ಪ್ರತಿಬಿಂಬವು ಈಗಲೂ ಕೂಡ ಸತ್ಯ ಮತ್ತು ತಲೆಕೆಳಗಾಗಿ ಇರುತ್ತದೆ. ಆದರೆ ಇದು ಈಗ ಸಿಯಲ್ಲಿ ಉಂಟಾಗುತ್ತದೆ. ಆದರೆ ಪ್ರತಿಬಿಂಬದ ಗಾತ್ರವು ಮೇಣದ ಬತ್ತಿಯ ದೀಪದಲ್ಲಿ ಇರುತ್ತದೆ. ಮೇಣದ ಬತ್ತಿಯ ದೀಪವನ್ನು ಎಫ್ ಮತ್ತು ಸಿಗಳ ನಡುವೆ ಪ್ರತಿಬಿಂಬವನ್ನು ನೋಡಿ. ಅದು ಈಗಲೂ ಸತ್ಯ ಮತ್ತು ತಲೆಕೆಳಗಾಗಿದೆ.
ಹೀಗಲ್ಲ, ಪ್ರತಿಬಿಂಬವು ಎಲ್ಲಿಯೂ ಕಾಣಿಸಿಕೊಳ್ಳುವುದಿಲ್ಲ. ಅಲ್ಲದೆ ವಸ್ತುವು ನಿಮ್ನ ದರ್ಪಣದ ಸಂಗಮ ಬಿಂದುವಿನಲ್ಲಿ ಇರುವಾಗ ಅನಂತ ದೂರದಲ್ಲಿ ಪ್ರತಿಬಿಂಬವು ಉಂಟಾಗುತ್ತದೆ. ವಿರುದ್ಧ ಬದಿಯ ದೀಪವನ್ನು ದರ್ಪಣದ ಕಡೆಗೆ ಕೊಂಡೋಗಿ ಪ್ರತಿಬಿಂಬವು ಪರದೆಯಲ್ಲಿ ಕಾಣಿಸುವುದಿಲ್ಲ. ಆದರೆ ದರ್ಪಣದಲ್ಲಿ ನೋಡಿದಾಗ ಗಾತ್ರಕ್ಕಿಂತ ದೊಡ್ಡದಾದ ಮತ್ತು ನೇರವಾದ ಪ್ರತಿಬಿಂಬವು ಕಾಣಿಸುತ್ತದೆ. ಈ ಪ್ರತಿಬಿಂಬವನ್ನು ಪರದೆಯ ಮೇಲೆ ತರಲು ಸಾಧ್ಯವಿಲ್ಲ. ಆದ್ದರಿಂದ ಇದು ಮಿಥ್ಯೆಯ ಪ್ರತಿಬಿಂಬ. ನಿಮ್ನ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬವನ್ನು ಈ ರೀತಿಯಾಗಿ ಸಂಕ್ಷಿಪ್ತಗೊಳಿಸಬಹುದು. ಈ ಮಾಡ್ಯೂಲ್